ನಮಸ್ಕಾರ. ಒಂದು ಸುತ್ತೋಲೆಯನ್ನು ಗಮನಿಸಿದೆ. ರಾಯಚೂರು ವಿಶ್ವವಿದ್ಯಾಲಯದವರು ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ರಾಖಿ ಹಬ್ಬದ ಅಂಗವಾಗಿ ರಾಖಿ ಕಟ್ಟಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಬೋಧಕೇತರ ಸಿಬ್ಬಂದಿ, ಸಂಯೋಜಕರು ಎಲ್ಲರೂ ಕೂಡ ಸಭಾಂಗಣದಲ್ಲಿ ಸೇರಬೇಕು ಅಂದ್ಬಿಟ್ಟು ಒಂದು ಸುತ್ತೋಲೆ ಹಾಕಿರುವ ಪ್ರತಿಯನ್ನು ನಾನು ಗಮನಿಸಿದೆ. ನನಗೊಂದು ಅನುಮಾನ ಅಂದರೆ, ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಅಂದರೆ ಅವ್ರದ್ದು ಯಾವ ವಿಶ್ವವಿದ್ಯಾಲಯ, ಎಲ್ಲಿ ಅವರು ಅಕ್ರೆಡಿಟೇಷನ್ ತೊಗೊಂಡಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ, ಯಾರು ರೆಕಗ್ನಿಷನ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ. ಅದೆಲ್ಲರೂ ತಿಳ್ಕೊಳ್ಬೇಕು, ನಾನು ಪ್ರಯತ್ನ ಪಡಬೇಕು. ಇದ್ರ ಬಗ್ಗೆ ಪ್ರಶ್ನೆಗಳಿದೆ. ಎರಡನೇದಾಗಿ, ರಾಖಿ ಹಬ್ಬ ಅನ್ನೋದು ಒಂದು ವರ್ಗದ ಜನ ಖಾಸಗಿಯಾಗಿ ಅಣ್ಣ ತಂಗಿ ಕಟ್ಟೋದು, ತಂಗಿ ಅಣ್ಣನಿಗೆ ಒಂದು ದಾರ ಕಟ್ಟುವಂಥದ್ದು ರಾಖಿ ಹಬ್ಬ ಅಂತ ಮಾಡ್ಕೊಳ್ತಾರೆ. ಇದನ್ನು ಆಚರಣೆ ಮಾಡೋರಿದ್ದಾರೆ, ಮಾಡದೇ ಇರೋರಿದ್ದಾರೆ. ಇದೊಂದು ಅತ್ಯಂತ ಖಾಸಗಿಯಾದಂಥ ವಿಚಾರ. ಆದರೆ ಒಂದು ಯೂನಿವರ್ಸಿಟಿನವರು ಇದನ್ನು ಅಫಿಷಿಯಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿ ಇಂಥ ಸಂಸ್ಥೆನವರು ಬರ್ತಾರೆ, ನೀವೆಲ್ಲ ಸೇರಿ ಅಂತ ಹೇಳಿರುವಂಥದ್ದು ಒಂದು ಅತ್ಯಂತ ಪ್ರಶ್ನಾರ್ಹವಾಗಿದೆ ಅಂತೇಳಿ ನನ್ನ ಭಾವನೆ. ನಾನು ಈ ಬಸವರಾಜು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯದರ್ಶಿಯಾಗಿ ಆ ಸುತ್ತೋಲೆಯನ್ನು ನೋಡಿದಾಗ ನನಗೆ ಇವರು ಯಾಕೆ ಈ ಥರ ಸುತ್ತೋಲೆಯನ್ನು ಹೊರಡ್ತಾರೆ? ಅದೇನು ಶೈಕ್ಷಣಿಕವಾದ ಕಾರ್ಯಕ್ರಮವೇ, ವೈಜ್ಞಾನಿಕವಾದ ಕಾರ್ಯಕ್ರಮವೇ, ಒಂದು ಧರ್ಮ ನಿರಪೇಕ್ಷವಾದ ಒಂದು ಸೆಕ್ಯುಲರ್ ಪ್ರೋಗ್ರಾಮೇ? ಅದೇನೂ ಕಾಣಿಸ್ತಾ ಇಲ್ಲ ಅದರಲ್ಲಿ. ರಾಖಿ ಅವ್ರು ಬಂದು ಇವ್ರಿಗೆ ಯಾಕೆ ಕಟ್ಟಬೇಕು? ಇಷ್ಟೊಂದು ರಾಖಿ ಹಬ್ಬಗಳು ನಡೀತಿದೆ, ಇಷ್ಟೊಂದು ಜನ ರಾಖಿಗಳು ಕಟ್ತಾ ಇದ್ದಾರೆ. ಆದರೂ ದೇಶದಲ್ಲಿ ಅತ್ಯಾಚಾರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಮ್ಮ ಜನರಲ್ಲಿ ಒಂದು ಜಾಗೃತಿ ಮೂಡಬೇಕು, ಕಾನೂನುಗಳು ಬಿಗಿಯಾಗಬೇಕು, ಅಲ್ಲಿ ಪರಿಹಾರವನ್ನು ಕಾಣ್ಬೋದೇ ಹೊರತು ಮಹಿಳೆಯರಿಗೆ ಸೂಕ್ತವಾದ ರಕ್ಷಣೆ ಮತ್ತು ಗೌರವವನ್ನು ಕೊಡೋದನ್ನು ಎಲ್ಲರೂ ಕೂಡ ಮನೆಯ ಹಂತದಿಂದ, ಶಾಲಾ ಕಾಲೇಜಿನ ಹಂತದಿಂದ ಕಲಿಬೇಕು. ಒಂದು ದಿನ ಇವ್ರು ಬಂದು ರಾಖಿ ಕಟ್ಬಿಟ್ಟು ಇದನ್ನು ಆಚರಣೆ ಮಾಡೋದ್ರಿಂದ ಇದು ಪರಿಹಾರ ಆಗುತ್ತೆ ಅನ್ನೋದು ಒಂದು. ಅವರ ನಂಬಿಕೆಗಳೇನೇ ಇರಲಿ, ಅದನ್ನು ಅವ್ರು ಮಾಡ್ಕೊಂಡು ಹೋಗಲಿ. ಆದರೆ ಎಷ್ಟು ಪ್ರಮಾಣದ ಜನ ಶೇಕಡಾವಾರು ಇದನ್ನು ಕರ್ನಾಟಕದಲ್ಲಿ ಆಚರಿಸ್ತಾರೆ ಅನ್ನೋದು ಆಲೋಚನೆ ಮಾಡಬೇಕು. ಎರಡನೇದಾಗಿ, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರೇ ಅವರ ಅನೇಕ ಚಿಂತನೆಗಳು ಅವೈಜ್ಞಾನಿಕವಾಗಿ ಕೂಡಿದೆ ಮತ್ತು ಈ ಮನುಷ್ಯರು ಒಟ್ಟಿಗೆ ಬೆಸೆಯುವಂಥ ಕ್ರಿಯೆಗೆ ವಿರುದ್ಧವಾಗಿದೆ. ಅವರು ನಿಮ್ಮ ತಂದೆ ತಾಯಿಗಳು, ಕುಟುಂಬದವರು, ಅವ್ರನ್ನೆಲ್ಲ ನಂಬಕ್ಕೆ ಹೋಗಬೇಡಿ, ಪರಮಾತ್ಮನ ನಂಬಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಎಷ್ಟೋ ಕುಟುಂಬಗಳು ಇವರ ಈ ವಿಶ್ವವಿದ್ಯಾಲಯದ ಸಂಪರ್ಕಕ್ಕೆ ಬಂದ ಕುಟುಂಬಗಳು ಹಾಳಾಗಿ ಹೋಗಿದೆ. ಅವರ ಆಸ್ತಿಗಳನ್ನೆಲ್ಲ ಇವರು ಬರೆಸ್ಕೊಂಡಿದ್ದಾರೆ. ಇದೆಲ್ಲ ಅವರು ಎಲ್ಲರ ಗಮನಕ್ಕೂ ಬಂದಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದವರು, ರಾಯಚೂರಿನವರು ಈ ಥರ ಅವರಿಗೆ ಅವಕಾಶವನ್ನು ಕೊಡೋದು, ಅವರು ಬಂದು ಇವರಿಗೆ ರಾಖಿ ಕಟ್ಟೋದು, ಇವ್ರ ಅಣ್ಣನೂ ಇವ್ರ ಅಕ್ಕನೂ ಅಲ್ಲ, ತಂಗಿನೂ ಅಲ್ಲ, ಅಮ್ಮನೂ ಅಲ್ಲ, ಯಾರೂ ಅಲ್ಲ. ಅವರು ಯಾರು ಬಂದು ಇವರಿಗೆ ವಿಶ್ವವಿದ್ಯಾಲಯದವ್ರಿಗೆ ಕಟ್ಟೋಗ್ಬಿಟ್ರೆ ಏನು ಅದರಿಂದ ಪರಿಣಾಮ ಆಗುತ್ತೆ, ಪ್ರಭಾವ ಆಗುತ್ತೆ, ಅಥವಾ ಅಲ್ಲಿ ಬಂದಿರೋರಿಗೆ ಏನು ತಿಳುವಳಿಕೆ ಮೂಡುತ್ತೆ? ಈ ಹಿನ್ನೆಲೆ ಒಳಗಡೆ ನಮ್ಮ ರಾಜ್ಯಪಾಲರು ಮತ್ತು ಉನ್ನತ ಶಿಕ್ಷಣ ಸಚಿವರು ಈ ಬಗ್ಗೆ ಗಮನವನ್ನು ಹರಿಸಬೇಕು. ಇಂತಹ ಕಾರ್ಯಕ್ರಮಗಳಿಗೆ ವಿಶ್ವವಿದ್ಯಾಲಯದಲ್ಲಿ ಸುತ್ತೋಲೆ ಹೊರಡಿಸಿ ಅವಕಾಶ ಕೊಡುವಂಥದ್ದನ್ನು ನಾನಂತೂ ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ರೀತಿ ಆಲೋಚನೆ ಮಾಡುವ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಗಮನವನ್ನು ಹರಿಸಬೇಕು, ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ.